ಅಪ್ಪ, ಕಾಯಿಲೆ ಅಂತ ಬಂದ್ರೆ ಜನ ಏನೆಲ್ಲಾ ಮಾಡ್ತಾರೆ ಗೊತ್ತಾ? ಅದರಲ್ಲೂ ಗುಣಪಡಿಸಲಾಗದ ಅನಾರೋಗ್ಯ ಇದ್ರೆ ಏನೇ ಮಾಡಿದ್ರೂ ಸರಿ ಅನ್ನೋ ಒಂದು ಹಂತಕ್ಕೆ ಬರ್ತಾರೆ. ಚಿಕಿತ್ಸೆ ಅಂತ ಜನ ನಂಬಿರೋದು ತಮ್ಮ ಇಡೀ ಜೀವನದ ಕಷ್ಟದ ದುಡ್ಡನ್ನ ಹೇಗೆ ಬಲಿ ಕೊಟ್ಟು ಅನ್ನೋ ಈ ಕತೆ ಕೇಳಿದ್ರೆ ನಿಮ್ಮ ಗೂಸ್ಬಂಪ್ಸ್ ನಿಲ್ಲಲ್ಲ. ಠಾಣೆಯ ಒಬ್ಬ ದೊಡ್ಡ ಯಶಸ್ವಿ ಬ್ಯುಸಿನೆಸ್ಮನ್ಗೆ ಗುಣಪಡಿಸಲಾಗದ ಒಂದು ಗಂಭೀರ ಕಾಯಿಲೆ ಇತ್ತು. ಎಷ್ಟೇ ಆಸ್ಪತ್ರೆಗಳಿಗೆ ಹೋದ್ರೂ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಯಾವುದೇ ಮೆಡಿಸಿನ್ ಅವರಿಗೆ ಕೆಲಸ ಮಾಡ್ತಿರ್ಲಿಲ್ಲ. ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ಅವರು ದಿಗ್ಭ್ರಮೆಗೆ ಒಳಗಾಗಿದ್ರು. ನಾನೇನಾದ್ರೂ ಆಗ್ಲಿ ಈ ಕಾಯಿಲೆ ವಾಸಿಯಾಗಬೇಕು ಅಂತ. ಒಂದು ದಿನ ಅವರೊಬ್ಬ ಸಾಮಾನ್ಯ ಪರಿಚಯಸ್ಥರ ಮೂಲಕ ಒಬ್ಬ ಹೀಲರ್ ಮತ್ತು ಆಕೆಯ ಸಹಾಯಕಿಯನ್ನು ಭೇಟಿಯಾಗ್ತಾರೆ. ಈ ಮಹಿಳೆ ಏನ್ ಹೇಳ್ತಾಳೆ ಗೊತ್ತಾ? ನನ್ನ ಹತ್ರ ಎಲ್ಲಾ ಕಾಯಿಲೆಗೂ ಹರ್ಬಲ್ ಔಷಧಿ ಇದೆ. ಎಷ್ಟೇ ದೊಡ್ಡ ಕಾಯಿಲೆ ಇದ್ರೂ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ ಏನಾದ್ರೂ ಆಗ್ಲಿ ನಾನು ಅದನ್ನು ವಾಸಿ ಮಾಡ್ತೀನಿ ಅಂತ. ಅವರ ಮಾತು ಕೇಳಿದ್ರೆ ಎಂಥವರೂ ನಂಬಲೇಬೇಕು ಅನ್ಸೋ ವೈಬ್ ಇತ್ತು. ಇವರು ಆ ಮಹಿಳೆಯ ಮಾತನ್ನು ನಂಬಿದ್ರು, ಯಾಕಂದ್ರೆ ಅವರಿಗೆ ಬೇರೆ ದಾರಿ ಕಾಣ್ತಿರ್ಲಿಲ್ಲ. ಆ ಹೀಲರ್ ಬ್ಯುಸಿನೆಸ್ಮನ್ ಅವರ ದುರ್ಬಲ ಸ್ಥಿತಿಯನ್ನ ಪೂರ್ತಿ ಲಾಭ ಪಡ್ಕೊಂಡ್ಲು. ಹರ್ಬಲ್ ಔಷಧಿ, ವಿಶೇಷ ಪೂಜೆಗಳು, ನಿಗೂಢ ಆಚರಣೆಗಳು, ಶಕ್ತಿವರ್ಧಕ ಚಿಕಿತ್ಸೆಗಳು ಇವೆಲ್ಲ ಹೆಸರಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಕೇಳ್ತಾ ಹೋದಳು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಮೊದಲು ಕಡಿಮೆ ದುಡ್ಡು ಅಂತ ಶುರುವಾದ ಇದು ನಿರಂತರವಾಗಿ ಹೆಚ್ಚಾಗ್ತಾನೆ ಹೋಯ್ತು. ಕಾಯಿಲೆ ಗುಣವಾಗ್ಲಿಲ್ಲ. ಆದರೂ ಆ ಹೆಂಗಸು ಇನ್ನೂ ದೊಡ್ಡ ದೊಡ್ಡ ಪೂಜೆ ಮಾಡ್ಬೇಕು, ಇನ್ನಷ್ಟು ದುಬಾರಿ ಔಷಧಿ ತರಬೇಕು ಅಂತ ಹೊಸ ಹೊಸ ಬೇಡಿಕೆ ಇಡ್ತಾನೆ ಇದ್ಲು. ಪ್ರತಿ ಬಾರಿಯೂ ಅವರು ದುಡ್ಡು ಕೊಡ್ತಾನೆ ಹೋದ್ರು, ಅವರ ಆರೋಗ್ಯಕ್ಕೆ ಏನಾದರೂ ಒಳ್ಳೆಯದಾಗಬಹುದು ಅಂತ. ಕಂತು ಕಂತಾಗಿ, ಚೆಕ್ ಮೂಲಕ, ಕ್ಯಾಶ್ ಮೂಲಕ ಆ ಬ್ಯುಸಿನೆಸ್ಮನ್ ಆ ಹೀಲರ್ಗೆ ಸುಮಾರು 56 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ರು. 56 ಲಕ್ಷ ರೂಪಾಯಿ. ಇದು ಚಿಕ್ಕ ಮೊತ್ತ ಅಲ್ವಲ್ಲ? ಒಬ್ಬ ವ್ಯಕ್ತಿಯ ಇಡೀ ಜೀವನದ ಸಂಪಾದನೆ ಹೀಗೆ ಕರಗಿ ಹೋಯ್ತು. ತಿಂಗಳುಗಳು ಕಳೆದ್ವು. ಆರೋಗ್ಯ ಸುಧಾರಿಸೋ ಬದಲು ಇನ್ನೂ ಹದಗೆಡ್ತಾ ಹೋಯ್ತು. ಆ ಹೀಲರ್ ಇನ್ನೂ ದುಡ್ಡು ಕೇಳ್ತಾ ಇದ್ದಾಗ ಕೊನೆಗೆ ಅವರಿಗೆ ತಾನು ಮೋಸ ಹೋಗಿದ್ದೀನಿ ಅಂತ ಅರ್ಥ ಆಯ್ತು. ಅಷ್ಟರಲ್ಲೇ ತುಂಬಾ ಸಮಯ ಮತ್ತು ಅಷ್ಟು ದುಡ್ಡು ಕೈಬಿಟ್ಟು ಹೋಗಿತ್ತು. ಅವರು ತಕ್ಷಣ ಠಾಣೆಯ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಕಾಯಿಲೆ ಬಂದಾಗ ಯಾರನ್ನ ನಂಬಬೇಕು ಅನ್ನೋದನ್ನ ಯೋಚಿಸಿ. ವೈದ್ಯಕೀಯ ಸಲಹೆಯನ್ನೇ ಅನುಸರಿಸಿ. ಅಂಧಶ್ರದ್ಧೆ, ಸುಳ್ಳು ಭರವಸೆಗಳ ಹಿಂದೆ ಹೋಗಬೇಡಿ. ಇದು ಕೇವಲ ಕತೆ ಅಲ್ವಾ, ಒಂದು ಪಾಠ. ಇಂತಹ ಮೋಸದ ಜಾಲಕ್ಕೆ ಸಿಕ್ಕಿಹಾಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ.